ಸೊ ಇಲ್ಲಿ ಪದಾರ್ಥ ಬಿಸಿ ಆಗ್ತಾ ಉಂಟು. ಹಸ್ಬೆಂಡಿಗೆ ಬ್ಲ್ಯಾಕ್ ಟೀ. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಫುಲ್ ಡೇ ನಾನು ಏನೇನು ಮಾಡ್ತೇನೆ ಅಂತೆಲ್ಲ ತೋರಿಸ್ತೇನೆ. ಜಸ್ಟ್ ಮಾರ್ನಿಂಗ್ ರುಟೀನ್ ಇವತ್ತು ನಿಮಗೆ ನಾನು ತೋರಿಸ್ತೇನೆ. ಇವತ್ತು ನಾನು ಮಾರ್ನಿಂಗ್ ರುಟೀನ್ ಏನೆಲ್ಲ ಮಾಡ್ತಿದ್ದೇನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಗೈಸ್. ಸೊ ನೋಡಿ ಗೈಸ್, ಮಾರ್ನಿಂಗ್ ವೈಬ್ ಹೇಗಿದೆ ಅಂತ. ಮಳೆ ಬರ್ತಾ ಇದೆ ಇವತ್ತು, ಅಷ್ಟು ಇಲ್ಲ ನಿನ್ನೆ ಅಷ್ಟು. ಇಷ್ಟೊತ್ತಿಗೆ ನಿನ್ನೆ ತುಂಬ ಮಳೆ ಬರ್ತಿತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇವತ್ತು ನಾನು ಮಾರ್ನಿಂಗ್ ರುಟೀನ್ ಅಂತೆಲ್ಲ ಮಾಡ್ತೇನೆ ಅಂತ ತೋರಿಸ್ತೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಜಸ್ಟ್ ಅನ್ನ ಮಾಡ್ತಿದ್ದೇನೆ. ಇದು ತಿಂಡಿಯಲ್ಲಿ ಎಂಥದ್ದು ಮಾಡ್ತಿಲ್ಲ, ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು, ಊಟ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಕೂಡ ಮಗು ಊಟ ಮಾಡಿದ್ರೇ ನನಗೆ ಸ್ವಲ್ಪ ಸಮಾಧಾನ ಗೈಸ್. ಸೊ ಹೊಟ್ಟೆ ಕೂಡ ಫುಲ್ ಆಗ್ತದಲ್ಲ. ಸೊ ಸ್ವಲ್ಪ ಪಾತ್ರೆ ಇದೆ, ಅದು ತೊಳಿಬೇಕು, ಮತ್ತು ಅಷ್ಟೇ ಗೈಸ್. ಮತ್ತು ಬಿಸಿನೀರು ಕಾಯಿಸಬೇಕು, ಟೀ ಮಾಡಬೇಕು ಅಷ್ಟೇ, ಮತ್ತು ಏನಿಲ್ಲ. ಸೊ ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೈಸ್. ಸೊ ಓಕೆ ಗೈಸ್, ನಾನು ಬೇಗ ಕೆಲಸ ಎಲ್ಲ ಮಾಡ್ತೇನೆ ಗೈಸ್. ಸೊ ಸ್ವಲ್ಪ ಕ್ಲೀನಿಂಗ್ ಕೂಡ ಇದೆ ಇವತ್ತು, ಅಷ್ಟೊಂದು ಗಲೀಜೇನಿಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡಬೇಕು. ಸೊ ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಓಕೆ ಗೈಸ್, ಏನು ಗೊತ್ತಾ, ಟೀ ಆಯಿತು ಗೈಸ್. ಟೀ ಮಾಡೋದು ತೋರಿಸ್ತಿಲ್ಲ. ಸೊ ಇಲ್ಲಿ ಪದಾರ್ಥ ಬಿಸಿ ಆಗ್ತಾ ಉಂಟು, ಈಗ ಊಟ ಮಾಡಲಿಕ್ಕೆ. ಮತ್ತು ಪಾತ್ರೆ ಆಗಿದೆ, ತೊಳಿಲಿಲ್ಲ, ಎಲ್ಲ ಒಟ್ಟಿಗೆ ತೊಳೆಯುವಂಥ. ನೀರು ಹೊರಗಡೆ ಎಲ್ಲ ಬರುತ್ತಿಲ್ಲ ಗೈಸ್. ಸೊ ಹಾಗಾಗಿ ನೀರು ಹೊರಗಡೆ ಬರೋದರಿಂದ ಪಾತ್ರೆ ಒಮ್ಮೆಲೆ ತೊಳೆಯುವ ಅಂತೇಳಿ ಅಂದ್ಕೊಂಡೆ. ಸೊ ಮತ್ತು ಇವತ್ತಿನ ಪದಾರ್ಥಕ್ಕೆ ಇದು ಈಗ ಆ್ಯಕ್ಚುಲಿ ನಿನ್ನೆ ನೈಟ್ ಸೂಪ್ ಮಾಡಲಿಕ್ಕೆ ನೀರಲ್ಲಿ ಹಾಕಿ ಇಡಬೇಕಿತ್ತು. ಸೊ ಆಗಲಿಲ್ಲ, ಅದಕ್ಕೆ ಈಗ ಸೋಪ್ ಮಾಡಿಟ್ಟಿದ್ದೇನೆ. ಪರವಾಗಿಲ್ಲ, ಸಂಜೆಗೆ ಆದರೆ ಸಾಕು, ಹಸ್ಬೆಂಡ್ ಏನು ಬರೋದಿಲ್ಲಲ್ಲ ಊಟಕ್ಕೆ. ಸೊ ಹಾಗಾಗಿ ಸಂಜೆ ಆದರೆ ಸಾಕು ಗೈಸ್. ಸೊ ಈಗ ಇದು ಬಾಲ್ ಉಂಟಲ್ಲ, ನಿನ್ನೆ ತಂದ ಬಾಲ್ ಗೈಸ್. ನಮಗೆ ಯಾವಾಗ ಹೊರಗಡೆ ಹೋಗೋ ಒಂದೊಂದು ಬಾಲ್ ಬೇಕು. ಸೊ ನಮ್ಮ ಮನೆ ಫುಲ್ಲು ಬಾಲಲ್ಲೇ ಇದಾಗಿದೆ, ಬಾಲ್ ಅಂದರೆ ಅದು ನನಗೆ. ಸೊ ಓಕೆ ಗೈಸ್, ನಾನು ಹಸ್ಬೆಂಡಿಗೆ ಟೀ ಕೊಟ್ಟು ನಾನು ಮತ್ತೆ ಬರ್ತೇನೆ. ಓಕೆ, ಹಸ್ಬೆಂಡಿಗೆ ಬ್ಲ್ಯಾಕ್ ಟೀ. ಗೈಸ್, ನಾವು ಟೀ ಕುಡಿತಾ ಇದ್ದೇವೆ ಗೈಸ್. ನೋಡಿ, ಟೋಸ್ಟು ಮತ್ತು ಬ್ರೆಡ್ ಇದೆ, ಬಿಸ್ಕಿಟ್ ಇದೆ. ಸೊ ಹಾಗಾಗಿ ನಾವು ಟೀ ಕುಡಿತಾ ಇದ್ದೇವೆ. ನೋಡಿ ಮೋಡ, ಅಬ್ಬಾ ಮೊಬೈಲ್ ಈಗ ಬೀಳ್ತಿತ್ತು, ಮೊಬೈಲ್ ಮೋಡ ಆಗಿದೆ ಅದು. ಬಟ್ ಇವತ್ತು ಮಳೆ ಇಲ್ಲ ಅಷ್ಟೊಂದು. ಓ, ಎಲ್ಲ ಫುಲ್ ಕ್ಲೀನ್ ಆಗಬೇಕು. ಹಸ್ಬೆಂಡ್ ಈಗಷ್ಟೇ ಹೋದದ್ದು. ಸೊ ಸ್ವಲ್ಪ ಲೇಟ್ ಆಯಿತು ಇವತ್ತು ಹೋಗುವಾಗ. ಟೈಮ್ ಬಂದು 10:30. ಓಕೆ ಗೈಸ್, ಹಾಗೆ. ಮತ್ತು ಆ ಬಾಲು ನಿನ್ನೆ ತಂದದ್ದು ಗೈಸ್, ಅದು ಬ್ಲೂ ಕಲರ್. ಅವಳಿಗೆ ಹೊರಗಡೆ ಹೋಗುವಾಗ ಒಂದೊಂದು ಬಾಲ್ ಬೇಕು ಅವಳಿಗೆ. ಬಾಲ್ ಅಂದರೆ ತುಂಬ ಇಷ್ಟ ಅವಳಿಗೆ, ಹಾಗಾದರೆ ಬಾಲ್ ತಂದು, ಬಾಲ್ ನಿನ್ನೆ ಇನ್ನೊಂದು ತಂದಿದ್ದಾರೆ ಬಾಲ್. ಸೊ ಹಾಗೆ ಗೈಸ್. ಓಕೆ, ಮತ್ತೆ ಸಿಗ್ತೇನೆ. ಎಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಆಗಬೇಕು ಗೈಸ್. ನೋಡಿ ಗೈಸ್, ನಮಗೆ ಮಳೆ ಬರ್ತದೆ ಹೋಗ್ತದೆ ಗೈಸ್. ಸೊ ಗೈಸ್, ಈಗ ಕ್ಲೀನಿಂಗ್ ಎಲ್ಲ ಆಯಿತು ಗೈಸ್. ಇಲ್ಲಿ ನೋಡಿ, ಮತ್ತು ಪುನಃ ಹಾಗೇ ಆಯಿತು. ಮಳೆ ಬರುವಾಗ ಪುನಃ ಹಾಗೇ ತಿಂತದೆ, ಫುಲ್ ಗಲೀಜಾಗ್ತದೆ ಗೈಸ್. ಎಂತ ಮಾಡೋದು, ಏನು ಮಾಡಲಿಕ್ಕಾಗಲ್ಲ. ನೋಡಿ ಈಗಷ್ಟೇ ಒರೆಸಿದೆ, ಈಗ ಬೇಗ ಒಣಗೋದೇ ಇಲ್ಲ ಗೈಸ್. ಎಷ್ಟು ಬೇಗ ಇದು ಮಾಡಿದರೆ ಒಣಗೋದೇ ಇಲ್ಲ, ನೀರಾಗೇ ಇದೆ. ಕ್ಲೀನಿಂಗ್ ಎಲ್ಲ ಆಯಿತು, ನೀರೆಲ್ಲ ತುಂಬಿಸಿ ಆಯಿತು. ಇದು ಗ್ಯಾಸ್ ಉಂಟಲ್ಲ, ಸಿಲಿಂಡರ್ ಇನ್ನೂ ಫಿಟ್ ಮಾಡಲಿಲ್ಲ, ನೋಡಬೇಕು ಯಾವಾಗ ಫಿಟ್ ಮಾಡ್ತಾರಂತ. ಸೊ ನಾನು ಹೇಳಿದ್ದು ಈಗ ಸದ್ಯಕ್ಕೆ ಬೇಡ ಅಂತ. ಸ್ವಲ್ಪ ಉಂಟದು, ಯಾವಾಗ ಈಗ ಮತ್ತೆ ಅಂತೇಳಿ ಉಂಟು, ಗೊತ್ತಿಲ್ಲ ಯಾವಾಗ ಮುಗೀತದೆ ಅಂತೇಳಿ. ಸೊ ಹಾಗಾಗಿ ಇರಲಿ, ಪರವಾಗಿಲ್ಲ, ಇದರಲ್ಲೇ ಮಾಡುವ, ಮುಗಿಯುವ ತನಕ ಮಾಡುವ, ಮತ್ತೆ ಫಿಕ್ಸ್ ಮಾಡುವ ಅಂತ. ಸೊ ಇವತ್ತು ಅಥವಾ ನಾಳೆ ಹೇಳಬೇಕು ಫಿಕ್ಸ್ ಮಾಡಲಿಕ್ಕೆ. ಒಂದು ವೇಳೆ ಹಸ್ಬೆಂಡ್ ಇಲ್ಲದಾಗ ಆದರೆ ಎಂತ ಮಾಡೋದು, ಫಿಕ್ಸ್ ಮಾಡಲಿಕ್ಕೆ ಗೊತ್ತುಂಟು, ಆದರೆ ಮತ್ತೆ ಪುನಃ ಆನ್ ಮಾಡಲಿಕ್ಕೆಲ್ಲ ನನಗೆ
ಏನಾಗಲ್ಲ, ಮಾಡಿದ್ದೇನೆ, ಆದರೂ ಕೂಡ ಒಂಥರ ಭಯ. ಮಗು ಕೂಡ ಉಂಟಲ್ಲ, ಅದು ಒಂಥರ ಭಯ. ಸೊ ನಾನು ಒಬ್ಬಳೇ ಆದರೆ ಎಲ್ಲ ಮಾಡ್ತೇನೆ, ಅದು ಒಂಥರ ಭಯ. ಸೊ ಹಾಗಾಗಿ ಬೇಡ ಹಸ್ಬೆಂಡ್ ಮಾಡಲಿ ಅಂತೇಳಿ. ನೋಡಿ ಗೈಸ್, ಮಳೆ ಬರ್ತದೆ, ಹೀಗೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಈಗ 2 ಸಲ ಆಯಿತು ಜೋರು ಮಳೆ ಬಂತು. ಒಮ್ಮೆ ಬಂತು ಬಿಸಿಲು ಬಂತು, ಮತ್ತೊಮ್ಮೆ ಜೋರು ಮಳೆ ಬಂತು, ಹಾಗೆ ಆಯಿತು. ಬಿಸಿಲು ಬಂತು, ಈಗ ಪುನಃ ಹೋಯಿತು. ಬಿಸಿಲು ಬರಲಿಲ್ಲ, ಅದು ಸ್ವಲ್ಪ ಹೋಯಿತು, ಮಳೆ ಹೋಯಿತು, ಮೋಡ ಇದೆ, ಗೊತ್ತಿಲ್ಲ. ನೀರು ತುಂಬಿಸಿಟ್ಟಿದ್ದೇನೆ, ಪಾತ್ರೆ ಎಲ್ಲ ತೊಳೆದಾಯಿತು. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಎಣ್ಣೆ ತಂದಿದೆ, ನಾವು ತಂದಿದ್ದು. ಸೊ ಎಣ್ಣೆ, ಅದು ಆಯಿಲ್ ಉಂಟಲ್ಲ, ಅದು ನನಗೆ ಬೇಗ ಮುಗೀತದೆ. ಜಾಸ್ತಿ ಆಯಿಲ್ ಹಾಕಬಾರ್ದಂತ, ಆದರೂ ಕೂಡ ಎಂತ ಅಂತ ಗೊತ್ತಿಲ್ಲ, ಸ್ವಲ್ಪನೇ ಹಾಕೋದು, ಆದರೂ ಮುಗೀತದೆ ಬೇಗ. ಸೊ ಅಷ್ಟೇ ಗೈಸ್. ಇಲ್ಲಿ ನೋಡಿ, ಇವೆಲ್ಲ ನೋಡಿ ಆಟ ಆಡೋದು ಥರನೇ. ಓಕೆ ಗಾಯ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಫುಲ್ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಯಾವ ವೀಡಿಯೋ ನಿಮಗೆ ಬೇಕು, ಯಾವ ಟೈಪಿದು ವೀಡಿಯೋ ಬೇಕು ಅಂತೇಳಿ ಹೇಳಿ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವ್ಲಾಗ್, ಮತ್ತು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಓಕೆ ಗಾಯ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.